ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮದರ್ ಪ್ರಾಮಿಸ್ ಇದು ರೀಸೆಂಟ್ ಆಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ಸಿನಿಮಾ ಸ್ಟಾರಿಂಗ್ ಡಾಲಿ ಧನಂಜಯ. ಸ್ಟೋರಿ ಲೈನ್ಗೆ ಬರೋದಾದ್ರೆ, ರಾಸಿ ಮತ್ತೆ ದೊನ್ನೆ ಬರಿಯಾನಿ ಇಬ್ರು ಸಹ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ತಾರೆ. ಬೆಳೀತಾ ಬೆಳೀತಾ ಇಬ್ರು ಮಧ್ಯೆನೂ ಕಾರಣಾಂತರಗಳಿಂದ ದ್ವೇಷ ಹುಟ್ಟಿ ಪ್ರೆಸೆಂಟ್ ಡೇ ಅಲ್ಲಿ ಬದ್ಧ ವೈರಿಗಳಾಗಿರ್ತಾರೆ. ಈ ಎರಡು ಗ್ಯಾಂಗ್ ಮೆಂಬರ್ಸ್ ಗಳ ಮಧ್ಯೆ ನಡೆಯುವಂತಹ ಒಂದಷ್ಟು ಎಡವಟ್ಟುಗಳಾದ್ರೂ ಏನು, ಆ ಎಲ್ಲಾ ಎಡವಟ್ಟುಗಳನ್ನು ಹಾಗೂ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳನ್ನು ದಾಟಿ ರಾಸಿ ಹಾಗೂ ದೊನ್ನೆ ಬಿರಿಯಾನಿ ಇಬ್ರು ಸಹ ಮೊದಲಿನ ತರ ಫ್ರೆಂಡ್ಸ್ ಆಗಿರಕ್ಕಾಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಆಕ್ಟಿಂಗ್ ವೈಸ್ ಎಲ್ಲಾ ಆಕ್ಟರ್ಸ್ ಸಹ ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಫಿಲ್ಮ್ ಗೆ ಮೇಜರ್ ಬೂಸ್ಟ್ ಕೊಟ್ಟಿರೋದೇ ಈ ಎಲ್ಲಾ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸಸ್. ಎಲ್ಲರೂ ತಮ್ಮ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಇದೊಂದು ಪ್ರಾಪರ್ ಸ್ಟೋರಿ ಬೇಸ್ಡ್ ಡ್ರಾಮಾ ಅಲ್ಲ, ಬದಲಿಗೆ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಿಚುಯೇಷನ್ಸ್ ನ ಕ್ರಿಯೇಟ್ ಮಾಡಿ ಇದೊಂದು ಸಿಚುಯೇಷನಲ್ ಡ್ರಾಮಾ ಆಗಿ ತಗೊಂಡೋಗಿದ್ದಾರೆ. ಇದರಿಂದಾಗಿ ಸ್ಟೋರಿ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಸ್ಟಾರ್ಟಿಂಗ್ 15 to 20 ಮಿನಿಟ್ಸ್ ಅಲ್ಲಿ ಬರುವಂತಹ ಒಂದಷ್ಟು ಕಾಮಿಡಿ ಸೀನ್ಸ್ ನನಗೆ ವರ್ಕ್ ಆಗ್ಲಿಲ್ಲ. ಅದಾದ್ಮೇಲೆ ಅಲ್ಲಿಂದ ಬರುವಂತಹ ಒಂದಷ್ಟು ಒನ್ ಲೈನರ್ಸ್ ಕೂಲ್ ಅಂಡ್ ಕಾಮಿಡಿ ಆಗಿ ಬಂದಿದೆ. ಪ್ರತಿಯೊಂದು ಸೀನು ಮತ್ತೆ ಆ ಸೀನ್ ಅಲ್ಲಿ ಬರುವಂತಹ ಒಂದಷ್ಟು ಕ್ಯಾರೆಕ್ಟರೈಸೇಷನ್ಸ್ ನನಗೆ ನಕ್ಕು ನಕ್ಕು ಸುಸ್ತು ಮಾಡಿದಂತೂ ಸುಳ್ಳಲ್ಲ. ಬಾರಲ್ಲಿ ರ್ಯಾಂಡಿ ಬೆಟ್ಟಿಂಗ್ ಆಡಿ ಗೆಲ್ಲುವಂತಹ ಒಂದು ಸೀನ್ ನನಗೆ ಓವರ್ ಅಂಡ್ ಇಲ್ಲಾಜಿಕಲ್ ಅಂತ ಅನಿಸ್ತು. ಈ ಎಲ್ಲಾ ನೆಗೆಟಿವ್ ಪಾಯಿಂಟ್ಸ್ ಅನ್ನು ಪಕ್ಕಕ್ಕಿಟ್ರೆ, ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಸ್ಲಾಪ್ಸ್ಟಿಕ್ ಕಾಮಿಡಿ ನನಗೆ ವರ್ಕ್ ಆಯ್ತು. ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಬರುವಂತಹ ಒಂದು ಬೈಕ್ ಥೆಫ್ಟ್ ಸೀಕ್ವೆನ್ಸ್, ಆ ಪೋರ್ಷನ್ಸ್ ಅಲ್ಲಿ ಕಾಮಿಡಿ ಡ್ರಾಪ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲೂ ಸಹ ರ್ಯಾಂಡಿ ಬೆಟ್ಟಿಂಗ್ ಆಡಿ ಒಂದ್ಸಲಿನೂ ಸೋಲೋದನ್ನ ತೋರಿಸೋದಿಲ್ಲ, ಬರೀ ಗೆಲ್ತಾನೆ ಇರ್ತಾನೆ. ಅಗೇನ್ ನನಗೆ ಒಂದು ಪಾಯಿಂಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ನನಗೆ ಆ ಪೋರ್ಷನ್ಸ್ ಅಲ್ಲಿ ಕಾಮಿಡಿ ವರ್ಕ್ ಆಗ್ಲಿಲ್ಲ. ಇನ್ನು ಈ ಫಿಲಮ್ ಅಲ್ಲಿ ಕಾಮಿಡಿನೇ ಮೇಜರ್ ಆಗಿ ಡಾಮಿನೇಟ್ ಮಾಡೋದ್ರಿಂದ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಮದರ್ ಸೆಂಟಿಮೆಂಟ್ ಆ ಪೋರ್ಷನ್ಸ್ ಅಲ್ಲಿ ಆಡಿಯನ್ಸ್ ಗೆ ಎಮೋಷನ್ಸ್ ಕನೆಕ್ಟ್ ಆಗಲ್ಲ. ಅಲ್ಲಿಂದ ಒಂದು 15 to 20 ನಿಮಿಷ ಆದ್ಮೇಲೆ ಕಾಮಿಡಿ ಮತ್ತೆ ಪಿಕಪ್ ಆಗುತ್ತೆ. ಆದ್ರೂನು ನೆಕ್ಸ್ಟ್ ಬರುವಂತಹ ಒಂದಷ್ಟು ಕಾಮಿಡಿ ಸೀನ್ಸ್ ಫಸ್ಟ್ ಹಾಫ್ ಅಲ್ಲಿ ಸಿಕ್ಕಿದಂತಹ ಒಂದು ಕಿಕ್ಕು ಇದು ಕೊಡ್ಲಿಲ್ಲ. ನನಗೆ ಆ ಪೋರ್ಷನ್ಸ್ ಅಲ್ಲಿ ಕಾಮಿಡಿ ಪಂಚ್ ಆಗ್ಲಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಫಿಲಮ್ ನ ಕಾಮಿಡಿ ಜೊತೆಗೆ ಮೀನಿಂಗ್ ಫುಲ್ ಆಗಿ ಎಂಡ್ ಮಾಡಿರೋದು ನನಗೆ ಲೈಕ್ ಆಯ್ತು. ಬಟ್ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ನನಗೆ ವರ್ಕ್ ಆಗ್ಲಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಸಾಂಗ್ಸ್ ಆ ಲಿರಿಕ್ಸ್ ದೇವ್ರಿಗೆ ಪ್ರೀತಿ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಸಾಂಗ್ಸ್ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಬೆಟರ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಸ್ಟೋರಿ ಇಲ್ಲ ಅಂದಿದ್ರು ಪರವಾಗಿಲ್ಲ, ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ಇನ್ನೂ ಬೆಟರ್ ಆಗಿ ಮಾಡಿದ್ರೆ ಈ ಫಿಲಮ್ ಆವರೇಜ್ ಇಂದ ಅಬವ್ ಅವರೇಜ್ ಕ್ಯಾಟಗರಿಗೆ ಸೇರ್ಬೋದಾಯ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.